ಎಲ್ರಿಗೂ ನಮಸ್ಕಾರ. ಭಾರತದ ಚುನಾವಣಾ ಒಂದು ಆಯೋಗ ಏನು ಚುನಾವಣಾ ಪ್ರಕ್ರಿಯೆಗಳನ್ನು ನಡೆಸ್ತಕ್ಕಂತಹ ಜವಾಬ್ದಾರಿಯನ್ನು ತೆಗೆದುಕೊಂಡಿರುತ್ತೆ. ಆ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಒಂದು ಸಾಂವಿಧಾನಿಕ ಒಂದು ಪ್ರಕ್ರಿಯೆಗಳನ್ನು ಇಂದು ನಮ್ಮ ಶಾಲೆಯಲ್ಲಿ ಕೂಡ ಮಕ್ಕಳಿಗೆ ಪ್ರಜಾಪ್ರಭುತ್ವದ ಒಂದು ಸಾಂವಿಧಾನಿಕ ಹಕ್ಕು ಏನಿದೆ ಆ ಒಂದು ಮತದಾನ ಮಾಡ್ತಕ್ಕಂಥ ಹಕ್ಕಿನ ಬಗ್ಗೆ ಭಾರತ ಚುನಾವಣಾ ಆಯೋಗ ನಡೆಸಿಕೊಡ್ತಕ್ಕಂತಹ ಒಂದು ಮಾದರಿಯಲ್ಲಿ ನಮ್ಮ ಒಂದು ಶಾಲೆಯಲ್ಲೂ ಕೂಡ ಇಂದು ಆ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯ ಏನು ಮಾದರಿ ಇದೆ ಮತದಾನದ ಒಂದು ಹಕ್ಕಿನ ಒಂದು ಬಗ್ಗೆ ಕುರಿತು ಮಕ್ಕಳಿಗೆ ಪ್ರಜ್ಞೆಯನ್ನು ಅರಿವನ್ನು ಮೂಡಿಸ್ತಕ್ಕಂತಹ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಾಗೆಯೇ ಇಂದು ನಮ್ಮ ಶಾಲೆಯಲ್ಲಿ 2026-27 ಶೈಕ್ಷಣಿಕ ವರ್ಷದಲ್ಲಿ ಪ್ರತಿ ವರ್ಷದಂತೆ ಸ್ಕೂಲ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತಕ್ಕಂಥ ಒಂದು ಚುನಾವಣೆಯ ಒಂದು ಪ್ರಕ್ರಿಯೆಯನ್ನು ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತುಂಬ ಖುಷಿಯಿಂದ ಎಲ್ಲ ಮಕ್ಕಳೊಂದಿಗೆ ಇವತ್ತು ಮತದಾನವನ್ನು ಪ್ರಕ್ರಿಯೆಯನ್ನು ನಾವು ಶುರು ಮಾಡಿದ್ದೇವೆ. ಈ ಒಂದು ಮತದಾನ ಪ್ರಕ್ರಿಯೆಗೆ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀಯುತ ಕಾಶಿನಾಥ್ KJ ಸಮಾಜ ವಿಜ್ಞಾನ ಶಿಕ್ಷಕರು ಇವರು ಶಾಲಾ ಸಂಸತ್ ಒಂದು ಚುನಾವಣಾ ಪ್ರಕ್ರಿಯೆಗೆ ಸುಮಾರು 1 ವಾರಗಳ ಕಾಲ ಅವರು ನಮ್ಮ ಶಾಲೆಯ ಮಕ್ಕಳಿಗೆ ಅದರ ಒಂದು ಸಂಪೂರ್ಣ ವಿವರವನ್ನು ನೀಡುವುದರೊಂದಿಗೆ ಹೇಗೆ ಮತದಾನವನ್ನು ಚುನಾವಣೆಯಲ್ಲಿ ಭಾಗವಹಿಸಬೇಕು, ಚುನಾವಣಾ ಒಂದು ಭಾಗವಹಿಸಿಕೆ ಕ್ರಮ ಹೇಗಿರುತ್ತೆ ಮತ್ತು ಆ ನಾಮನಿರ್ದೇಶನವನ್ನು ಕೊಡ್ತಕ್ಕಂತಹ ಒಂದು ವಿಧಾನ ಆಗಿರ್ಬೋದು, ಪ್ರಕ್ರಿಯೆಗಳಾಗಿರ್ಬೋದು, ಆ ಖಾತೆಯ ಒಂದು ಮಹತ್ವವನ್ನು ಹೇಳಿಕೊಡೋದ್ರ ಜೊತೆಗೆ ಒಟ್ಟು 11 ಖಾತೆಗಳನ್ನು ಇಲ್ಲಿ ನಮ್ಮ ಶಾಲೆಯಲ್ಲಿ ಇವತ್ತು 11 ಖಾತೆಗಳು ಕೂಡ ಇವತ್ತು ಚುನಾವಣೆ ಪ್ರಕ್ರಿಯೆ ಅಂತಕ್ಕಂಥ ನಡೆದಿದೆ. ನಾವು ಶಿಕ್ಷಕರೆಲ್ಲರೂ ಕೂಡ ನಮ್ಮದೇ ಇರ್ತಕ್ಕಂಥ ಒಂದು ಮೊಬೈಲಲ್ಲಿ ಆ ಚುನಾವಣಾ ಪ್ರಕ್ರಿಯೆ ನಡೀತಕ್ಕಂತಹ ಒಂದು ನಾವು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಇವತ್ತೆಲ್ಲ ಶಿಕ್ಷಕರೊಂದಿಗೆ ಇವತ್ತಿನ ದಿನದಲ್ಲಿ ನಾವು ಮತದಾನ ಹಕ್ಕನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನು ನಮ್ಮ ಪ್ರಾಂಶುಪಾಲರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಶಿಕ್ಷಕ ವೃಂದದವರು ಕೂಡ ಇವತ್ತು ಆ ಚುನಾವಣಾ ಪ್ರಕ್ರಿಯೆಯಲ್ಲಿ ಮತದಾನ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ತುಂಬ ಖುಷಿಯಿಂದ ಎಲ್ಲ ಮಕ್ಕಳು ಕೂಡ ಭಾಗವಹಿಸಿ ಆ ಓಟನ್ನು ಹಕ್ಕಿನ ಒಂದು ಮಹತ್ವವನ್ನು ಮಕ್ಕಳಿಗೆ ನಾವು ಈ ಮೂಲಕ ಜಾಗೃತಿಯನ್ನು ಉಂಟು ಮಾಡಿದ್ದೀವಿ ಇವತ್ತಿನ ದಿನಗಳಲ್ಲಿ ಅಂತಕ್ಕಂಥದ್ದನ್ನು ಸಂತಸ ವಿಷಯವನ್ನು ಹೇಳ್ತಾ ಈ ಒಂದು ಚುನಾವಣಾ ಅರಿವನ್ನು ಮೂಡಿಸಿರ್ತಕ್ಕಂತಹ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೀಗೆಯೇ ಪ್ರತಿ ವರ್ಷವೂ ಕೂಡ ಮಕ್ಕಳಿಗೆ ಈ ಚುನಾವಣಾ ಅರಿವನ್ನು ಮೂಡಿಸ್ತಕ್ಕಂತಹ ಇಂಥ ಒಂದು ಶಾಲಾ ಸಂಸತ್ತು ವೈವಿಧ್ಯಮಯ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅರಿವನ್ನು ಉಂಟು ಮಾಡೋದರೊಂದಿಗೆ ಈ ಪ್ರಜೆಗಳ ಒಂದು ಸಾಂವಿಧಾನಿಕ ಹಕ್ಕು ಏನಿದೆ ಅದರ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಜವಾಬ್ದಾರಿ ಖಂಡಿತ ಒಂದು ಉತ್ತಮವಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ಭಾವಿಸ್ತಾ ನನ್ನ ಒಂದು ಅನಿಸಿಕೆಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.